ಹೇಗಾಯ್ತು ಅದಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಅದು ಬಿಗ್ ಬಾಸ್ ಟೀಮಿಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಆದ್ರೂ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಈಗ ಒಂದಂತ ಪ್ರೋಮೋದಲ್ಲಿ ಈ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಒಂದು ಫನ್ ರೀತಿಯಲ್ಲಿ ಗೇಮ್ ನ ಆಡಿಸ್ತಿರುವಂತದ್ದು. ಅಂದ್ರೆ ಇದು ಗೇಮ್ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಕೆಲವೊಂದು ವಿಚಾರಗಳನ್ನ ಫೋಟೋಸ್ ಆಗಿರ್ಬೋದು, ಒಂದು ವಿಡಿಯೋಸ್ ಆಗಿರ್ಬೋದು, ಸೊ ಫನ್ನಿ ಆಗಿರೋದನ್ನ ತಗೊಂಡು ಅಂದ್ರೆ ಒಂದು ಫೀಚರ್ ನ ಬಿಟ್ಟಿರ್ತಾರೆ ಜಿಯೋ ಸಿನಿಮಾದಲ್ಲಿ. ನೀವು ಪ್ರೇಕ್ಷಕರು ನೋಡ್ತಾ ಇರೋರು ಇವ್ರನ್ನ ಆಯ್ಕೆ ಮಾಡಿ ಇದ್ದಂಥ ಫೋಟೋಸ್ ಅಲ್ಲಿ ಇದ್ದಂಥ ವಿಡಿಯೋಸ್ ಅಲ್ಲಿ ಮೀಮ್ಸ್ ಆಗಿರ್ಬೋದು ಮತ್ತೆ ಟ್ರೋಲ್ಸ್ ಗಳಾಗಿರೋದು ನೀವು ಮಾಡ್ಬೋದು ಅನ್ನೋಂಥ ಸ್ಪೆಷಲ್ ಫೀಚರ್ನ ಜಿಯೋ ಸಿನಿಮಾದಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಇದರಲ್ಲಿ ಪ್ರೇಕ್ಷಕರು ಎಲ್ಲ ಏನೇನೆಲ್ಲ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಯಾವುದು ಸ್ಪೆಷಲ್ ಆಗಿರುತ್ತೋ ಅದನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಅವರು ಈಗ ಈ ಒಂದು ಎಪಿಸೋಡ್ ಅಲ್ಲಿ ಪ್ಲೇ ಮಾಡಿರುವಂಥದ್ದು. ಅದು ಸ್ಪರ್ಧಿಗಳ ಮುಂದೆನೆ. ಸೊ ಅದರಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಏನಪ್ಪಾ ಅಂದ್ರೆ ಚೈತ್ರ ಕುಂದಪುರ ಅವರು ಚಾಮುಂಡಿ ಅವತಾರ ತಾಳಿರುವಂಥದ್ದು, ಅಂದ್ರೆ ಟ್ರೋಲ್ ತರ ಮಾಡಿರುವಂಥದ್ದು, ಮೀನ್ ಟ್ರೋಲ್ ಏನಾದ್ರು ಆಗಿರ್ಬೋದು. ಸೊ ಈ ಒಂದು ಇದರಲ್ಲಿ ಚೈತ್ರ ಕುಂದಪುರ ಅವ್ರನ್ನ ಹೈಲೈಟ್ ಆಗಿ ತೋರಿಸಿರುವಂಥದ್ದು ಈ ಒಂದು ಪ್ರೋಮೋದಲ್ಲಿ. ಸೊ ಇದೆಲ್ಲ ಆದ ನಂತರ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಅಂದ್ರೆ ಈ ವೀಕ್ ಫ್ಯಾಮಿಲಿ ರೌಂಡ್ ಆಗಿರುತ್ತೆ. ಸೊ ಈ ಒಂದು ಇದರಲ್ಲಿ ಗೌತಮಿ ಅವರ ಹಸ್ಬೆಂಡ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಬಂದಂತ ಸಂದರ್ಭದಲ್ಲಿ ಅವರಿಬ್ರು ಗಾರ್ಡನ್ ಏರಿಯಾದಲ್ಲಿ ಇದ್ದಾಗ ಹನುಮಂತ ಹಾಗೂ ಧನರಾಜ್ ಅವರು ಒಂದು ಮಿರರ್ ಇಂದ ಅವರಿಬ್ರನ್ನ ನೋಡ್ತಿರುವಂತದ್ದು, ಅದನ್ನ ಮೀಮ್ ಆಗಿ ಮಾಡಿರುವಂತದ್ದು. ಏನಪ್ಪಾ ಅಂದ್ರೆ ದೋಸ್ತ ಏನು ಕೇಳಿಸ್ತಿಲ್ಲ ಅಂತ ಇವ್ರು ಹೇಳಿದಾಗ ಪಕ್ಕದಲ್ಲಿ ಇರುವಂತ ಧನರಾಜ್ ಕೇಳಿಸ್ಕೊಳ್ಳೋದಲ್ಲೇ ಎಂತಕ್ಕೋ ಸುಮ್ಮನೆ ನೋಡೋದಷ್ಟೇ ಅಂತ. ಸೊ ಈ ಒಂದು ರೀತಿಯಲ್ಲಿ ಈ ಒಂದು ಟ್ರೋಲ್ ಆಗಿರ್ಬೋದು, ಮೀಮ್ ಆಗಿರ್ಬೋದು, ಪ್ರೇಕ್ಷಕರು ಮಾಡಿರುವಂಥದ್ದು. ಸೊ ಇದಕ್ಕೆ ರಿಯಾಕ್ಷನ್ ಆಗಿ ಕಿಚ್ಚ ಸುದೀಪ್ ಅವರು ಫನ್ ರೀತಿಯಲ್ಲಿ ತಗೊಂಡು ಒಂದಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಅಷ್ಟೊಂದು ಕುತೂಹಲದಾಗಿ ಗೌತಮಿ ಹಾಗೂ ಅವ್ರ ಹಸ್ಬೆಂಡ್ ನ ಹಿಂದಕ್ಕೆ ನೋಡ್ತಾ ಇದ್ದೀರಾ ಅಂತ. ಸೊ ಸರ್ ಧನರಾಜ್ ಅವರು ಹೇಳ್ತಾರೆ 3 ತಿಂಗಳಾಯ್ತಲ್ಲ ಸರ್, ಏನಾದ್ರು ನಡೀಬಹುದು ಅಂತ. ಸೊ ನಡೆದ್ರೆ ಅಕಸ್ಮಾತ್ ಆ ಒಂದು ಕಂಟೆಂಟ್ ಗೌತಮಿ ಹಾಗೂ ಅವರ ಹಸ್ಬೆಂಡ್ ಇಂದ ಸಿಕ್ಕಿದ್ರೆ ನಿಮ್ಗೇನ್ ಪ್ರಯೋಜನ ಅಂತ ಕೇಳಿದಾಗ, ಸರ್ ನಾವು ಅದನ್ನ ರಿವೈಂಡ್ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಧನರಾಜ್ ಅವರು ಈ ರೀತಿ ಆನ್ಸರ್ ಕೊಟ್ಟಿರುವಂಥದ್ದು. ಇದು ಕೆಲವು ಜನಕ್ಕೆ ಫನ್ ಅಂತ ಅನ್ಸುತ್ತೆ, ಮತ್ತೆ ಇನ್ನೂ ಕೆಲವು ಜನಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ. ಸೊ ನಮ್ಮ ಪ್ರಕಾರ ಇದು ಎಂಟರ್ಟೈನ್ಮೆಂಟ್ ಶೋ ಈ ಒಂದು ಎಪಿಸೋಡ್ ಅಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಸೊ ಈ ಒಂದು ಪ್ರೋಮೋದಲ್ಲಿ ಇಷ್ಟು ಲಭ್ಯವಿದ್ದಿದ್ದು. ನಿಮ್ಗೇನಾದ್ರೂ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪಾಪ.